ಪ್ರಜ್ವಲ್ ರೇವಣ್ಣ ರದ್ದು ಎನ್ನಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣ ಮತ್ತಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಪೆನ್ಡ್ರೈವ್ ಹಂಚಿಕೆಯ ಸೂತ್ರಧಾರ ಯಾರು ಅನ್ನೋದು ಇನ್ನೂ ನಿಗೂಢ. ಡಿಸಿಎಂ ಡಿಕೆಶಿ ಹಾಗೂ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ದೇವರಾಜೇಗೌಡ ನೇರ ಆರೋಪ ಮಾಡಿದ್ದ ಬೆನ್ನಲ್ಲೇ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು ಸಂಚಲನ ಸೃಷ್ಟಿಸಿದೆ. ಶಿವರಾಮೇಗೌಡ ದೇವರಾಜೇಗೌಡ ಮಧ್ಯೆ ಆಡಿಯೋ ಸಂಭಾಷಣೆ ಹಲವು ಸ್ಫೋಟಕ ಸಂಗತಿಗಳನ್ನು ಹೊರಹಾಕಿದೆ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ಕೆ ಬಂದ್ಬಿಟ್ಟವ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಜಾವಗೌಡ. ಬಿಗಿ ಇಲ್ಲ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋ ಸತಿ ಅವರ ಕರ್ಕ ಒಂದು ತೇಲ್ವೆಗೆ ಹೇಳ್ತಿದೀವಲ್ಲ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಡಿಸಿಎಂ ಡಿಕೆಶಿ ಕೈವಾಡ ಇದೆ. ನನಗೆ ಸಚಿವರ ಮೂಲಕ 100 ಕೋಟಿ ಆಫರ್ ಕೊಟ್ಟಿದ್ರು, ಕುಮಾರಸ್ವಾಮಿಯನ್ನ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿದ್ರು ಅಂತ ಮೊನ್ನೆ ವಕೀಲ ದೇವರಾಜೇಗೌಡ ನೇರ ಆರೋಪ ಮಾಡಿದ್ರು. ಇವತ್ತು ಮತ್ತೊಂದು ಆಡಿಯೋ ಬಾಂಬ್ ವೈರಲ್ ಆಗಿದ್ದು ವಕೀಲ ದೇವರಾಜೇಗೌಡ ಆರೋಪಕ್ಕೆ ಪುಷ್ಟಿ ನೀಡಿದೆ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಓಕೆ. ಪ್ರಜ್ವಲ್ ವಿಡಿಯೋ ಕೇಸ್ನಲ್ಲಿ ಕುಮಾರಸ್ವಾಮಿ ಸಿಕ್ಕಿಸಲು ಸಂಚು. ದೇವರಾಜೇಗೌಡ ಶಿವರಾಮೇಗೌಡ ಆಡಿಯೋ ಬಾಂಬ್ ಸಂಚಲನ. ಸಂಸದ ಪ್ರಜ್ವಲ್ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಹಾಗೂ ವಕೀಲ ದೇವರಾಜೇಗೌಡ ನಡುವೆ ಆಡಿಯೋ ಸಂಭಾಷಣೆಯ 2 ಆಡಿಯೋಗಳು ವೈರಲ್ ಆಗಿದ್ದು, ಪ್ರಕರಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಸಿಕ್ಕಿಸಲು ಯತ್ನ ನಡೆದಿರುವುದು ಬಯಲಾಗಿದೆ. ಕೇಸ್ನಲ್ಲಿ ಕುಮಾರಸ್ವಾಮಿ ಹೆಸರೇಳುವಂತೆ ದೇವರಾಜೇಗೌಡಗೆ ಶಿವರಾಮೇಗೌಡ ಒತ್ತಡ ಹೇರಿದ್ದು ಮೊದಲ ಆಡಿಯೋದಲ್ಲಿ ಬಯಲಾಗಿದೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ಕೆ ಬಂದ್ಬಿಟ್ಟವ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ಜಾವಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ. ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಜಾವಗೌಡ. ದೇವೇಗೌಡರ ಸಾವು ಬಯಸಿದ್ರ ಶಿವರಾಮೇಗೌಡ ಬಲಿ ಹಾಕಲು ತೀರ್ಮಾನಿಸಿಬಿಟ್ಟಿದ್ದಾರೆ ಎಂದಿದ್ದೇಕೆ? ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಒಂದ್ ಕಡೆ ಕುಮಾರಸ್ವಾಮಿಯರ ಹೆಸರು ಹೇಳುವಂತೆ ದೇವರಾಜೇಗೌಡರ ಮೇಲೆ ಶಿವರಾಮೇಗೌಡರು ಒತ್ತಡ ಹಾಕಿರೋದು ಆಡಿಯೋದಲ್ಲಿ ಸ್ಪಷ್ಟವಾಗ್ತಿದೆ. ಮತ್ತೊಂದ್ ಕಡೆ ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ಅಂತಾನು ಮಾತನಾಡಿದ್ದಾರೆ. ಸಾಲದ್ದಕ್ಕೆ ಅವರ ಕುಟುಂಬವನ್ನ ಬಲಿ ಹಾಕಲು ಗವರ್ನಮೆಂಟ್ ತೀರ್ಮಾನಿಸಿಬಿಟ್ಟಿದೆ ಅಂತಾನು ಮಾತನಾಡಿರೋದು ಆಡಿಯೋದಿಂದ ಸಾಬೀತಾಗ್ತಿದೆ. ಇನ್ನೇನೇನು ವಿಡಿಯೋಗಳಿದೆ, ನಾನು ಡಿಕೆ ಮಾತಾಡಿದ್ರು ಬೆಳಿಗ್ಗೆ. ನೀವು ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸಿದ್ರು ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ? ಅದೇನು ಅಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋನಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಇಷ್ಟಾದ ಮೇಲೆ ಡಿಕೆ ಶಿವಕುಮಾರ್ ಅವರ ಹೆಸರೇಳೋ ಶಿವರಾಮೇಗೌಡ ಅವರ ಜೊತೆಗೂ ಮಾತನಾಡಿಸ್ತಾರೆ. ಡಿಕೆ ಶಿವಕುಮಾರ್ ಅವರು ಮಾತನಾಡಿಸಿದ್ದಾರೆ ಎನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ ಕೂಡ ವೈರಲ್ ಆಗಿದ್ದು, ದೇವರಾಜೇಗೌಡರನ್ನ ಎವಿಡೆನ್ಸ್ ಬಗ್ಗೆ ವಿಚಾರಿಸಿದ್ದಾರೆ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮರು ಹೇಳಿಕೆ ಅಂತ ಕೊಡ್ಬೇಕಣ್ಣ, ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ. ಅದರಲ್ಲಿ ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋ ಸತಿ ಅವರ ಕರ್ಕ ಒಂದು ತೇಲ್ವೆಗೆ
ಹೇಳ್ಸಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರು ಒಂಚೂರು ಬಿಗಿಯಾಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಸರಿ. ಅದೇನಾದ್ರು ಬೇರೆ ಎವಿಡೆನ್ಸಸ್ ಇಲ್ಲ. ಓಕೆ. ಇವತ್ತು ಬೆಳಗ್ಗೆ ಅಷ್ಟೇ ಎಲ್ಲಾರ್ ಶಿವರಾಮೇಗೌಡರು ಆಡಿಯೋ ಬಗ್ಗೆ ಮಾತನಾಡಿದ್ರು. ಕೇವಲ ಹಲೋ ಅಂದಿದ್ದನ್ನೇ ಆಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ. ಈ ಕೇಸಲ್ಲಿ ತಾನು ಕೇವಲ ಗೆಸ್ಟ್ ಅಪಿಯರೆನ್ಸ್ ಅಷ್ಟೇ ಅಂತ ಸಮರ್ಥಿಸಿಕೊಂಡ್ರು. ದೇವರಾಜೇಗೌಡರನ್ನ ಕ್ರಿಮಿನಲ್ ಅಂತಾನು ಹುಚ್ಚನಾಯಿ ಅಂತಾನು ಹೇಳಿ ಛೇಡಿಸಿದ್ರು. ಪೆನ್ ಡ್ರೈವ್ ವಿಚಾರದಲ್ಲಿ ನನಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಮಧ್ಯ ಈ ಯಾವುದೋ ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ನಲ್ಲಿ, ಹಂಗೆ 1-2 ದಿವಸ ನನ್ನನ್ನು ಈ ಯಾವುದೋ ವಿಚಾರಕ್ಕೆ ಮಾತಾಡಲಾಗಿ ದೇವರಾಜೇಗೌಡ ನನ್ನನ್ನು ಸಿಗಿಸ್ಕೊಂಡ್ಬಿಟ್ಟ. DK ಶಿವಕುಮಾರ್ ಅವರೇನು ಮಾತಾಡಲಿಲ್ಲ. DK ಶಿವಕುಮಾರ್ ಅವರೇನು ಕರ್ಕೊಂಬನ್ನಿ ಅಂತ ನನಗೇನು ಒತ್ತಾಯ ಮಾಡಿರಲಿಲ್ಲ ಅಥವಾ ನನಗೆ ಹೇಳಿರಲಿಲ್ಲ, ಈ ವಿಚಾರ ಪ್ರಸ್ತಾಪ ಮಾಡಿರಲಿಲ್ಲ. ಇವನು ಯಾರನ್ನೋ ಇವನ್ನ ಭೇಟಿ ಮಾಡಿ ಮಾತಾಡಿದಕ್ಕೇ ನನಗೆ ಭೇಟಿ ಮಾಡಿಸಿ ಅಂದಿದ್ದಕ್ಕೆ ಭೇಟಿ ಮಾಡಿಸೋಂಥ ಪ್ರಯತ್ನ ಮಾಡಿದೆ. ಭೇಟಿ ಮಾಡಿಸೋಕ್ಕಾಗಲಿಲ್ಲ. ದೂರವಾಣಿನಲ್ಲಿ ಮಾತಾಡಿ ಹಲೋ ದೇವರಾಜೇಗೌಡ ಅಂತ ಹೇಳಿದ್ದು ಬಿಟ್ರೆ ಇನ್ನೊಂದು ಅಕ್ಷರ ಮಾತಾಡಿಲ್ಲ. ಸದ್ಯ ಒಳಗೆ ಹೋದಲ್ಲಪ್ಪ, ಈ ಹುಚ್ಚನಾಯಿ ಒಂದು ಒಳಗೆ ಹೋಯ್ತಲ್ಲ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೆ. ಯಾರನ್ನು ಬೇಕಾದ್ರೆ ಕಡಿತದೆ, ಅವರೇ ಇವರೇ ಅಂತ ಸಿಕ್ಕಿಲ್ಲ. ಯಾರು ಸಿಕ್ಕುತ್ತೋ ಅದು ಕಡಿಯೋಕ್ಕೆ ಕಡಿಯುತ್ತೆ. ಆದ್ರೆ ಇಷ್ಟೆಲ್ಲದರ ನಡುವೆಯೂ ಆಡಿಯೋದಲ್ಲಿ ನಡೆದಿರುವ ಸಂಭಾಷಣೆಯಂತೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿರೋದು ಬಯಲಾಗಿದೆ. HD ಕುಮಾರಸ್ವಾಮಿಯನ್ನ ಪ್ರಕರಣದಲ್ಲಿ ಸಿಲುಕಿಸುವ ಯತ್ನ ನಡೆದಿತ್ತು ಎಂಬುದಕ್ಕೆ ಪುಷ್ಟಿ ನೀಡಿದೆ. ಸದ್ಯ ಸಂಚಲನಕಾರಿ ಆಡಿಯೋ ಬಗ್ಗೆ ಮಾಜಿ ಸಂಸದ ಶಿವರಾಮೇಗೌಡ ಹಾಗೂ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.